ಹಾಯ್, ಎಂಥ ಮಳೆ ಮಾರ್ರೆ. ಈ ಮಳೆಗೆ ರಣ ಹೊಡಿಕೆ ಈ ಸರಿ ಒಂದು ತಿಂಗಳು ತಡವಾಗಿ ಶುರು ಆದಮೇಲೆ ಜಡ್ದು ಬತ್ತಾದೆ. ಈ ಮಳೆ ಅದು ಮುಂದೆ ಬಂದರೂ ಪರವಾಗಿಲ್ಲ, ಅದ್ರ ಜೊತೆಗೆ ಅದ್ರ ಕುಲ ಕುಟುಂಬ ದಾಯಿದ್ರು ಫ್ರೆಂಡ್ಸು ಊರು ಮನೆಯವರು ಇಡೀ ಖಾನ್ದಾನನ್ನ ಕರ್ಕೊಬರೋದು. ಅಂದರೆ ಈ ಮಳೆ ಶುರುವಾಗೋ ಟೈಮಿಗೆ ಕೆಲವು ಟೈಮು ಗುಡುಗು ಸಿಡ್ಲು ಅಂದರೆ ಇಡೀ ಊರೇ ಮುಳುಗೋಗ್ತದೆ ಅನ್ಬೇಕು. ಈಗ ಒಂದು ವಾರದಿಂದ ಗಾಳಿ ಹೊಡಿತಾ ಇದೆ ಮಳೆ ಜೊತೆಗೆ. ಅದು ಎಲ್ಲೆಲ್ಲಿ ಮರಗಳು ಬಿದ್ದವೋ, ಎಲ್ಲೆಲ್ಲಿ ಮನೆಗಳು ಬಿದ್ದವೋ, ಎಷ್ಟು ಕಡೆ ಭೂಕುಸಿತ ಆದವೋ ಲೆಕ್ಕ ಇಲ್ಲ. ರಾತ್ರಿ ಮುಳ್ಕೊಂಡ್ರೆ ಜೀವ ಎಡದ ಕೈಲಿ ಹಿಡ್ಕೊಂಡು ಮುಳ್ಕೋಬೇಕು. ನಮ್ಮ ಮನೆ ಪಕ್ಕದ ಮನೆಯವ್ರ ಮೇಲೆ ಬೀಳ್ತದೋ, ಪಕ್ಕದ ಮನೆ ನಮ್ಮ ಮನೆಯವ್ರ ಮೇಲೆ ಬೀಳ್ತದೋ ಅಂತ ಒಂಥರ ಹೆದರಿಕೆ. ಕೆಲವು ಕಡೆ ಅಂತೂ ಇದೇ ಥರ ಮಳೆ ಬಂದರೆ ಈ ಊರು ಆ ಊರಿಗೆ, ಆ ಊರು ಮತ್ತೊಂದು ಊರೇ ಹಾರ್ಕೊ ಹೋಗೋದು ಗ್ಯಾರಂಟಿ. ನಮ್ಮೂರಲ್ಲಿ ಈ ಒಂದು ಗೋಳಿ ಮರ, ಅದು ಗೋಳಿ ಮರ ಅಲ್ಲ, ಅದು ಬೋಳಿ ಮಗ. ಆ ಬೋಳಿ ಮಗನ ಗೋಳಿ ಮರ ಬಿದ್ದು ಒಂದು 7-8 ಕರೆಂಟ್ ಕಂಬ ಕಟ್ಟಾಗಿವೆ. ಹಾಗಾಗಿ ಒಂದು 50-60 ಮನೆಗೆ ಕರೆಂಟ್ ಇಲ್ಲದೆ 2-3 ದಿನ ಆಗಿತ್ತು. ಪಾಪ ಆ ಕರೆಂಟ್ ಕಂಬ ಹೋಗಿ 24 ಗಂಟೆಗೆ KEBರು ಲೈನ್ ಮನ್ಗಳೆಲ್ಲ ಸೇರಿಕೊಂಡು ಮತ್ತೆ ಹೊಸ ಕಂಬ ತಂದು ಹುಗಿದು ಕನೆಕ್ಷನ್ ಎಲ್ಲ ಕೊಟ್ಟು ಕರೆಂಟ್ ಕೊಡಬೇಕು ಅನ್ನೋಟತ್ತಿಗೆ ಒಂದು ಅಡಿಕೆ ಮರ ಮತ್ತೊಂದು ಕಡೆ ಬಿದ್ದಾತು. ಅದೇ ಹೊತ್ತಲ್ಲ ಅಂತೇಳಿ ಆ ಅಡಿಕೆ ಮರ ತೆಗೆದು ಇನ್ನೇನು 56 ಕರೆಂಟ್ ಬರ್ತದೆ ಅನ್ನೋಟತ್ತಿಗೆ ಇನ್ನೊಂದು ಕಡೆ ಇನ್ನೊಂದು ಅಕೇಶಿ ಮರ ಬಿದ್ದಾಗಿದೆ. ಹಾಗಾಗಿ ನಮ್ಮೂರಲ್ಲಿ ಒಂದು ವಾರದಿಂದ ಕರೆಂಟೇ ಇಲ್ಲ. ಈ ಕರೆಂಟ್ ಇಲ್ಲದೆ ಇರೋಕ್ಕೆ ಹೋಗಿ ನಮ್ಮೂರೆಲ್ಲ ಹಿಂದಿನ ಕಾಲಕ್ಕೆ ಹೋದಂಗೆ ಆಗಿದೆ. ಅಂದರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಈ ದೊಡ್ಡ ಫೋನ್ ಇರ್ತಾವಲ್ಲ ಜಾಸ್ತಿ ದುಡ್ಡಿಂದು, ಅದರಲ್ಲೆಲ್ಲ ಚಾರ್ಜ್ ಇಲ್ಲದೆ ಉಸಿರು ನಿಂತು 2-3 ದಿನ ಆಗಿದೆ. ಇನ್ನು ಈ ಸಣ್ಣ ಫೋನಲ್ಲಿ ಚೂರು ಚಾರ್ಜ್ ಇದೆ. ಹಾಗಾಗಿ ನಾನು ಆವಾಗ ಫೋನ್ ಮಾಡಿ ಅದು ಇದು ಮಾಹಿತಿ ಕೊಡ್ತಾ ಇರ್ತದೆ. ಮತ್ತು ಸಾರು ಪಲ್ಯ ಎಲ್ಲ ಮಾಡೋಕ್ಕೆ ಮಿಕ್ಸಿ ಇಲ್ಲ, ಹಾಗಾಗಿ ಕಡೆ ಹೋಗ್ಯಾರೆ. ಇನ್ನು ಬೆಳಕಿಲ್ಲ, ಚಿಮ್ನಿ ಬುಡ್ಡಿ ಉರಿಸ್ಬೇಕಾಗಿದೆ. ಮತ್ತು ದೇವ್ರ ಗೂಡಲ್ಲಿರೋ ದೇವ್ರ ದೀಪ ತಂದ್ಕೊಂಡು ಮೆಟ್ಲು ಕಲ್ ಮೇಲೋ ಹೊಸ್ಲ ಮೇಲೋ ಇಟ್ಕೊಂಡು ಅವ್ರ ಮುಖ ಇವ್ರ ಮುಖ ಅವರು ನೋಡ್ತಾ ಕೂರೋದಾಗಿದೆ. ಮನೆಯವ್ರ ಮುಖ ಅಂತ ನೋಡೋದಲ್ಲ, ಈ ಕತ್ಲಲ್ಲಿ ಮುಖ ಬೇರೆ ಕಾಣೋದಿಲ್ಲ. ಮತ್ತು ಈ ನಮ್ಮ ಥರ ಈ ಓಡಾಡ್ಕೊಂಡು ವ್ಯವಹಾರ ಮಾಡೋರಿಗೆಲ್ಲ ಒಂದು ಸಮಸ್ಯೆ ಅಂದರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಳಿಲೆ ಮಂಡಿಲಿ ಬಿದ್ದು ನೀರು ಕುಂಡಿಲಿ ಇಳಿದು ಹೋಗ್ತದೆ. ಕಾಲೆಲ್ಲ ಒಂದು ವಾರದ ಮಳೆಗೆ ಹೇಸಿ ನಡಿಕಾತಿಲ್ಲ. ಇನ್ನು ರಸ್ತೆಲಿ ಗಾಡಿ ಓಡಿಸೋಕೆ ಅಪ್ಪಿ ತಪ್ಪಿ ಏನೋ ಒಂದು ಚೂರು ಸೈಡ್ ಹೋದ್ರೆ ಮತ್ತೆ ಹುಕ್ಕು ಕೊಡ್ತದೆ. ಮತ್ತು ಅದನ್ನು ತೆಗಿಕ್ಕೆ JCBನೇ ಕರಿಬೇಕು, ಇಲ್ಲಾಂದರೆ ಆ ಊರವ್ರು ಯಾರ ಹತ್ರ ದಮ್ಮಯ್ಯ ದಕ್ಕಯ್ಯ ಅನ್ಬೇಕು. ಹಾಗಾಗಿದೆ. ಮತ್ತು ಈ ಇಡೀ ಪ್ರಪಂಚದಲ್ಲಿ ಒಂದಷ್ಟು ಜನ ಈ ಯುದ್ಧದ ತಲೆ ಬಿಸಿ ಮಾಡ್ಕೊಂಡಿದ್ರು. ಇನ್ನೊಂದಷ್ಟು ಜನ ಫುಟ್ಬಾಲ್ ವರ್ಲ್ಡ್ ಕಪ್ಪು ಅಂತೇಳಿ ಅದ್ರ ಬಗ್ಗೆ ತಲೆ ಹಾಕ್ಕೊಂಡಿದ್ರು. ಇನ್ನೊಂದಷ್ಟು ಜನ ಕ್ರಿಕೆಟ್ ಕಡೆ ಗಮನ ಹಾಕ್ಕೊಂಡಿದ್ರು. ಇನ್ನೊಂದಷ್ಟು ಜನ ರಾಜಕೀಯ ಅಂತ ಇದ್ರು. ಆದರೆ ನಮ್ಮ ಮಲೆನಾಡೋರು ದೈದರ್ಕೆ ಊಟದ ಮನೆ ಎಲ್ಲ ತಿರ್ಕೊಂಡು ದಿನಕ್ಕೆ ಒಂದೊಂದು ಮನೆ ಕಡೆ ಊಟ ಮಾಡಿ ಹೈಗಿನ ಅಳಬಿ ಕಳಲೆ ಹೆಗಲಳಬಿ ಎಲ್ಲ ಎತ್ಕೊಂಡು ಕೆಸಿನ ಸೊಪ್ಪು ಕುಯ್ಕೊಂಡು ಆರಾಮಲ್ಲಿ ಒಂದು 2 ಕಡೆ ಜಾಸ್ತಿನೇ ತಿಂದ್ಕೊಂಡಿದ್ರು. ಈ ಮಳೆ ಹೊಡಿಗೆ ಹೋಗಿ ಈಗ ತಲೆ ಬಿಸಿ ಆಗಿದೆ. ಮಳೆ ಏನು ಬರೋದು ಬೇಡ ಅಂತ ನಾವು ಯಾರು ಹೇಳೋದಿಲ್ಲ. ಮಳೆ ಇಲ್ದಿದ್ರೆ ಮತ್ತು ಮುಂದಿಗೆ ಕೂಳಿಲ್ಲ, ಬೆಳೆಯಂಗಿಲ್ಲ, ಕುಡಿಗೆ ನೀರಿಲ್ಲ ಆಗ್ತದೆ. ಆದರೆ ಮಳೆ ಜೊತೆ ಈ ಥರ ಗಾಳಿ ಬಂದರೆ ನಮ್ಮ ಪರಿಸ್ಥಿತಿ ಹಿಂಗಾಗೋದು. ಈ ಮಳೆಗಾಲದಲ್ಲಿ ಮತ್ತೆ ಇನ್ನೊಂದು ಗಮ್ಮತ್ತು ಏನು ಅಂದರೆ, ಈ ಒಂದು ನಮ್ಮೂರ ಕಡೆ ಎಲ್ಲ ಮಳೆ ಬಂದ ಕೂಡಲೇ ಶಾಲೆಗಳಿಗೆ ರಜೆ ಕೊಟ್ಬಿಡ್ತಾರೆ. ಈ ಶಾಲೆಗಳಿಗೆ ರಜೆ ಕೊಟ್ಟರೆ ಈ ಅಪಾಯಮ್ಮಗೆ ಅಂತ ಪರಿಸ್ಥಿತಿ ಅಂದರೆ, ಈ ಶಾಲೆಗೆ ಹೋದ್ರೆ ಮಕ್ಕಳು ತಪ್ಪಾಗಿ ಶಾಲೆಯಲ್ಲೇ ಇರ್ತಿದ್ರು. ಆದರೆ ಮನೇಲಿದ್ದು ಎಲ್ಲಿ ಗುದ್ಮಳಿ ಬಂದು ಕೈಕಾಲು ಮುರ್ಕೋತಾರೋ ಅಂತ ಪರಿಸ್ಥಿತಿ. ಮತ್ತು ಈ ಮಕ್ಕಳು ಇಚ್ಚಿಗೆ ಹೋದು ಬಂದು ಎಂಥವ್ರು ತಿನ್ನು ಕೊಡಿ ಅನ್ನೋದು. ಆವಾಗಾರ ಮಕ್ಕಳು ಹಸಿಂಬಿತ್ತ ಸುಟ್ಕೊಡೋದು, ಹಲಸಿನ ಹಣ್ಣು ಕೊಡೋದು, ಅಥವಾ ಹಡ್ಡೆ ಕಡೆ ಹೋಗಿ ಕರ್ಜಿ ಹಣ್ಣು ತಿಂದ್ಕೊಬಾರ್ದು, ಹಪ್ಪಳ ಸುಟ್ಕೊಡೋದು ಅಂತ ಮಾಡ್ತಿದ್ವಿ. ಈಗ ಎಲ್ಲ ಮಕ್ಕಳಿಗೂ ಅಂಗಡಿ ತಿಂಡಿನೇ ಬೇಕು. ಮತ್ತು ಈ ಶಾಲೆಗೆ ರಜೆ ಹಿಂದೆ ಭಾಳ ದೊಡ್ಡ ವಿಚಾರಗಳೆಲ್ಲ ಇದೆ. ಎಂತ ಗೊತ್ತಾ, ಈ ಅಪಾಯ ಅಮ್ಮ ವಲಸದಲ್ಲಿ ಚಳಿ ಕಾಸ್ತಾ ದೇವರು ಕೈ ಮುಗಿದು, ಅಯ್ಯೋ ನಮ್ಮನೆ ಬೀಜ ಹಾಕ್ಲಾ, ಅಗಡಿ ಊಟ ಆಗ್ಲಾ, ತೋಟದ ಕಪ್ಪು ಇನ್ನೂ ಹೆರ್ಸೋಕದೆ, ಔಷಧಿ ಹೊಡಿಲ್ಲ, ಮಳೆ ಹೆಂಗಾರು ಚೂರು ಕಮ್ಮಿ ಆಗಲಿ ಅಂತ ದೇವರಿಗೆಲ್ಲ ಕೈ ಮುಗಿದ್ರು. ಆದರೆ ಈ ಮಕ್ಕಳು ಮಾಯಿದ ಮಕ್ಕಳು ಅದಾವಲ್ಲ, ಜಗಲಿಲಿ ಗುದ್ಮಳ್ಳಿ ಬತ್ತಾ ಇನ್ನೊಂದು ಚೂರು ಮಳೆ ಜಾಸ್ತಿ ಆಗಲಿ, ನಾಳೆ ಶಾಲೆಗೆ ರಜೆ ಸಿಗ್ತಾ ಅಂತ ಅವು ದೇವ್ರಿಗೆ ಕೈ ಮುಗಿದ್ರು. ಅದ್ರ ಜೊತೆಗೆ ಈ ಟೀಚರು, ಮಾಸ್ಟ್ರು, ಬಿಸಿ ಊಟದ ಅಡುಗೆಯರು ಅವರು ಕೂಡ ದೇವ್ರಿಗೆ ಕೈ ಮುಗಿದ್ರು. ದೇವರೇ ಮಳೆ ಜಾಸ್ತಿ ಆಗಲಿ, ನಮಗೂ ಒಂದು 2 ದಿನ ರಜೆ ಜಾಸ್ತಿ ಸಿಗ್ತದೆ ಅಂತ. ಈ ಮತ್ತು ಮನೇಲಿ ಆಂಟಿಯರು ಇರ್ತಾರಲ್ಲ, ಬೆಳಗ್ಗೆ ಬೇಗ ಎದ್ದು ಮಕ್ಕಳನ್ನ ಶಾಲೆಗೆ ರೆಡಿ ಮಾಡಿ ಕಳಿಸ್ಬೇಕಲ್ಲ,
ಅವರು ಹಾಗೆ ಈ ಬೆಳಗ್ಗೆ ಈ ಶಾಲೆಗೆ ರಜೆ ಇದ್ದರೆ ಇನ್ನೊಂದು ಗಂಟೆ ಕಾಲ ಕಪ್ಪೊಂಚು ಮುಲ್ಕೊಂಡು ನಿದ್ದೆ ಮಾಡ್ಬೋದು. ರಜೆ ಸಿಕ್ತರೆ ಅಂತ ಇರೋದಿಲ್ಲ ಅಂಥೇಳಿ ಅವರು ಮಳೆ ಇನ್ನೂ ಜಾಸ್ತಿ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಈ ಎಲ್ಲ ಕಡೆಯಿಂದ ದೇವರಿಗೆ ಎಂತ ಮಾಡಬೇಕು ಗೊತ್ತಾಗೋದಿಲ್ಲ. ದೇವರು ಫುಲ್ಲು ಕನ್ಫ್ಯೂಸು ಅಲ್ಲ.